ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದಲ್ಲಿ ರಕ್ಷಾ ರಾಮಯ್ಯ ಪರ ಜನರ ನಾಡಿ ಮಿಡಿತ ಜೋರಾಗಿದೆ. ಟಿಕೆಟ್ ಕೊಟ್ಟರೆ ಖಂಡಿತ ಖಚಿತವಾಗಿ ಗೆದ್ದೇ ಗೆಲ್ತಾರೆ ರಕ್ಷಾ ರಾಮಯ್ಯ ಎನ್ನುವ ಅಭಿಪ್ರಾಯ ಮೂಡ್ತಾ ಇದೆ. ಸದಾ ಜನರ ಮಧ್ಯೆ ಇದ್ದುಕೊಂಡು ಜನರ ಸಮಸ್ಯೆಯನ್ನು ಅರಿತುಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಗುಣ ಹೊಂದಿರುವಂಥ ರಕ್ಷಾ ರಾಮಯ್ಯ ಅವರಿಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ರಕ್ಷಾ ರಾಮಯ್ಯ ಅಧಿಕಾರದಲ್ಲಿ ಇಲ್ಲದಿದ್ದರೂ ಕೂಡ ಅಲ್ಲಿನ ಜನರ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಹೊಂದಿದ್ದಾರೆ. ನಿರಂತರವಾಗಿ ಅವರ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಜನರ ಸಮಸ್ಯೆಗಳನ್ನು ಆಲಿಸಿ ತಮ್ಮದೇ ಸಮಸ್ಯೆಗಳು ಅನ್ನುವ ರೀತಿಯಲ್ಲಿ, ತಮ್ಮದೇ ಮನೆ ಮಗ ಅನ್ನುವ ರೀತಿಯಲ್ಲಿ ನಿಂತಿದ್ದಾರೆ ರಕ್ಷಾ ರಾಮಯ್ಯ. ಬಡವರ ಪಾಲಿನ ಕಣ್ಮಣಿಯಾಗಿದ್ದಾರೆ, ಯೂತ್ ಐಕಾನ್ ಅವರು. ಸೊ ಹೀಗಾಗಿ ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರುವಂಥ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ರಕ್ಷಾ ರಾಮಯ್ಯ ಅವರ ಒಂದು ಸಂಚಲನ ಮೂಡಿಸುವ ರೀತಿಯಲ್ಲಿಯೇ ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಘಟಾನುಘಟಿ ನಾಯಕರ ಕ್ಷೇತ್ರ ಅದು ಅಂತ ಗುರುತಿಸಿಕೊಂಡಿದೆ. ಈ ಬಾರಿ ರಕ್ಷಾ ರಾಮಯ್ಯ ನಿಲ್ಲೋದು ಬಹುತೇಕ ಪಕ್ಕಾ ಆಗಿದೆ. ಸರ್, ಏನು 24 ಲೋಕಸಭಾ ಚುನಾವಣೆ ಬರುತ್ತೆ, ಕರ್ನಾಟಕ ಎಲ್ಲ ಮುಕ್ಕಾಲು ಸೀಟು ಕಾಂಗ್ರೆಸ್ಸೇ ಬರುತ್ತೆ ಅಂತ ಒಂದು ವಿಶ್ವಾಸ ಇದೆ ಸರ್. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ಸೇ ಖಂಡಿತ ಬರುತ್ತೆ. ಬಿ ಜೆ ಪಿ ಅವರು ಇಷ್ಟು ಕಳೆದ ಬಿ ಜೆ ಪಿ ಅಭ್ಯರ್ಥಿ ಯಾರು ಬಚ್ಚೇಗೌಡರು ಇದ್ದರು, ಅವ್ರ ಕ್ಷೇತ್ರದ ಕಡೆ ಮುಖಾನೂ ಹಾಕಿಲ್ಲ. ಬಿ ಜೆ ಪಿದು ಏನು ಇಲ್ಲಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಕೊಡುಗೆನೇ ಇಲ್ಲ ಅಂತ ಹೇಳ್ತೀವಿ ಸರ್. ಅದರಿಂದ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಈ ಸಲ ಗೆಲುವು ಖಚಿತ. ಅದರಲ್ಲಿ ವಿಶೇಷವಾಗಿ ರಕ್ಷಾ ರಾಮಯ್ಯ ಅವ್ರ ಕಡೆ ಯುವಕರೆಲ್ಲನೂ ಒಂದೇ ಸೇಡಿದ್ದಾರೆ. ರಕ್ಷಾ ರಾಮಯ್ಯ ಅವ್ರಿಗೆ ಯಾಕೆ ಓಟ್ ಹಾಕಬೇಕು ಅಂತ ಹೇಳಿದ್ರೆ, ಅವ್ರಿಗೆ ಇವತ್ತು ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿದ್ರು. ಸುಮಾರು ವರ್ಷಗಳಿಂದ ಸಮಾಜಕ್ಕೆ ಯುವಕರಿಗೆ, ಸ್ಪೆಷಲ್ ಆಗಿ ಯುವಕರಿಗೆ ಅವ್ರದ್ದೇ ಆಗಿರೋ ಕೊಡುಗೆ ಕೊಟ್ಟಿದ್ದಾರೆ. ಮೊನ್ನೆ ತಾನೇ ಉದ್ಯೋಗ ಮೇಳ ಅಂತ ಮಾಡಿದ್ರು. ಉದ್ಯೋಗ ಮೇಳದಲ್ಲಿ ಸುಮಾರು ಒಂದು ಹತ್ರ ಅಂದರೆ 2000 ಜನಕ್ಕೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಆ ಥರ ಯುವಕರಿಗೆ ಉದ್ಯೋಗ ಅವಕಾಶ ಯಾರು ಕೊಡ್ತಾರೆ ಅವರೇ ನಮ್ಮ ಅಭ್ಯರ್ಥಿಯಾಗಿ ಬರಲಿ ಅನ್ನೋದು ಒಂದು ಆಸೆ ಸರ್. ಸರ್, ಕಾಂಗ್ರೆಸ್ ಬೆಂಬಲಿಗರು ಇವಾಗ ನಡೀತಾ ಇರೋ ಇದರಲ್ಲಿ ರಕ್ಷಾ ರಾಮಯ್ಯ ಅಣ್ಣನವ್ರ ಹೆಸರು ಓಡ್ತಾ ಇದೆ. ಯಾಕಂದರೆ ಚಿಕ್ಕಬಳ್ಳಾಪುರದಲ್ಲಾಗಿರ್ಬೋದು, ಮಿಗಿಲಿದ 8 ಕ್ಷೇತ್ರಗಳಲ್ಲೂ ರಕ್ಷಾ ರಾಮಯ್ಯ ಅಣ್ಣನವ್ರ ಹೆಸರು ಓಡ್ತಾ ಇದೆ. ಇವಾಗ ನೋಡಿ ಸರ್, ಮೊದಲು ವೀರಪ್ಪ ಮೊಯ್ಲಿ ಸಾಹೇಬರಿಗೆ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಅವ್ರಿಗೂ ಒಂದು ಹೈಕಮಾಂಡ್ ಚಾನ್ಸ್ ಕೊಟ್ಟಿತ್ತು, ಅವರು ಸಂಸದರಾಗಿದ್ದರು. ಅವರು ಒಂದು ನೀರಾವರಿ ತರೋ ಒಂದು ಯೋಜನೆ ಮಾಡಿದ್ದಾರೆ. ಅದು ಒಂದು ಸಕ್ಸಸ್ ಆಗಿರೋದೆ, ಅದು ಒಂದು ಫೇಲ್ಯೂರ್ ಅಂತ ಹೇಳಕ್ಕೆ ಬರೋದಿಲ್ಲ ಸರ್. ಅವರಾದ್ಮೇಲೆ ನಮ್ಮ ಸೀನಿಯರ್ ಲೀಡು ಶಿವಶಂಕರ್ ರೆಡ್ಡಿ ಅಣ್ಣನೂ ಇದ್ದಾರೆ, ಅವರು ಒಂದು ಒಳ್ಳೆ ಅಭ್ಯರ್ಥಿ ಸರ್. ಬಟ್ ಆದರೂ ರಕ್ಷಾ ಅಣ್ಣಗೆ ನಾವು ಏನಕ್ಕೆ ಇದು ಮಾಡ್ತಾ ಇದ್ದೀವಿ ಅಂದರೆ ಸರ್, ನಾವು ಇವಾಗ ಯೂತ್ಸು, ನಮಗೆ ಮೇನ್ಲಿ ಬೇಕಾಗಿರೋದು ಯೂತ್ಸು ಸರ್. ನಾವು ಇವಾಗ ಪ್ರತಿಯೊಂದು ಕಡೆನೂ ಏನಾಗ್ತಾ ಇದೆ, ಇವಾಗ ಯೂತ್ಸು ರಾಜಕೀಯದಲ್ಲಿ ಬರಬೇಕು, ರಾಜಕೀಯದಲ್ಲಿ ಒಂದು ಉನ್ನತ ಸ್ಥಾನ ತಗೋಬೇಕು ಅಂತ ಯೂತ್ಸ್ಗೆ ತುಂಬ ಒಂದು ಇಚ್ಛೆ ಇದೆ. ಅದು ರಕ್ಷಾ ರಾಮಯ್ಯ